ಫೈನಾನ್ಸ್ ಹೆಸರಲ್ಲಿ ಬಡವರಿಗೆ ಕಿರುಕುಳ ಕೊಟ್ಟರೆ ಹುಷಾರ್. ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿವಾಣಕ್ಕೆ ಕಠಿಣ ರೂಲ್ಸನ್ನು ತರಲಾಗುತ್ತೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಅಂಶಗಳನ್ನು ಈಗ ಸೇರ್ಪಡೆ ಮಾಡಲಾಗಿದೆ. ಹೊಸ ಕಾನೂನು ತರುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಯಾಕೆಂದರೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಸಿಬ್ಬಂದಿಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಎಲ್ಲ ಕಡೆ ಹೋಗಿ ಮತ್ತೆ ಗಲಾಟೆ ಮಾಡ್ತಿದ್ದಾರೆ, ಮತ್ತೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ. ಹಾಗಾಗಿನೇ ಈಗ ಹೊಸ ಕಾನೂನು ತರುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಸೂಕ್ತ ನಿಯಮಗಳನ್ನು ರಚನೆ ಮಾಡಬೇಕು ಅಂತ ಎಚ್.ಕೆ. ಪಾಟೀಲ್ ನೇತೃತ್ವದ ಕಾನೂನು ಇಲಾಖೆಗೆ ಇವೆಲ್ಲ ಹೇಳಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಂದಾಯ, ಗೃಹ, ಆರ್ಥಿಕ ಇಲಾಖೆಗಳ ಸಹಯೋಗದಡಿ ಹೊಸ ನಿಯಮವನ್ನು ಜಾರಿಗೆ ತರಲಾಗುತ್ತೆ. ನೂತನ ವಿಧೇಯಕದಲ್ಲಿ ಅಳವಡಿಸೋಕೆ ಕಾನೂನು ಇಲಾಖೆ ಈಗ ಮುಂದಾಗಿದೆ. ಅಂದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ನಮ್ಮಲ್ಲಿ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲಿಕ್ಕೆ ಅಧಿಕೃತವಾಗಿ ಸಾಂವಿಧಾನಿಕವಾಗಿ ಕಾನೂನುಗಳು ಅಷ್ಟು ಬಲವಾಗಿಲ್ಲ. ಈಗಿರುವಂಥ ಕಾನೂನುಗಳು ಈಗ ಮೌಖಿಕವಾಗಿ ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಈಗ ಅಲ್ಲಿ ಕಂಪ್ಲೇಂಟ್ ತೊಗೊಳಕ್ಕೆ ಹೇಳಿದ್ದಾರೆ. ಆದರೆ ಕಾನೂನು ಅಂತ ಬಂದಾಗ ಲಾ ಪ್ರಕಾರ ಮಾತಾಡೋದಾದರೆ ಅಷ್ಟು ಸ್ಟ್ರಾಂಗ್ ಇಲ್ಲ ನಮ್ಮಲ್ಲಿ ಕೇಸಸ್ಗಳು. ಈಗ ಅದಕ್ಕೆ ಕೆಲವೊಂದಿಷ್ಟು ಮಾರ್ಪಾಡು ಮಾಡಬೇಕು. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿ ಅನ್ನುವಂತಹ ಒಂದು ಚಿಂತನೆಯಲ್ಲಿ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಾರ್ಪಾಡುಗಳನ್ನು ಮಾಡಬೇಕು, ಕೆಲವೊಂದಿಷ್ಟು ಅಂಶಗಳನ್ನು ಸೇರ್ಪಡೆ ಮಾಡಬೇಕು ಅಂತ. ಯಾಕಂದರೆ ಈಗ ನೋಡಿ, 5 ಗಂಟೆ ಮೇಲೆ ಹೋಗಂಗಿಲ್ಲ ವಸೂಲಿ ಮಾಡಲಿಕ್ಕೆ, ಗೂಂಡಾಗಳನ್ನು ಕರ್ಕೊಂಡು ಬರೋಂಗಿಲ್ಲ ಅಂಥೇಳಿ, ಜೊತೆಗೆ ಅಲ್ಲಿ ಸ್ಥಳೀಯ ಪೊಲೀಸರು ಅವ್ರಿಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ಕೆಲವೊಂದಿಷ್ಟು ಮೌಖಿಕವಾದಂಥ ಕೆಲವು ಆದೇಶಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ ಅದು ಕಾನೂನಾಗಿ ಮಾರ್ಪಾಡಾಗಬೇಕಾಗಿದೆಯಲ್ವಾ? ಈಗ ಸುಗ್ರೀವಾಜ್ಞೆಯ ಮೂಲಕ ಇದನ್ನು ಜಾರಿಗೆ ತರುವುದು ಅಥವಾ ಈಗಿರುವಂಥ ಕೆಲವು ಕಾನೂನುಗಳಲ್ಲಿ ಮಾರ್ಪಾಡುಗಳನ್ನು ಮಾಡೋಕ್ಕೆ ಅವಕಾಶಗಳಿದ್ದಾವೆ ಬೇರೆ ಆ್ಯಕ್ಟ್ ಅಡಿ.